ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆಫೀಸಿಂದ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಪಾತ್ರೆಗಳಿದ್ವು, ಲಂಚ್ ಬಾಕ್ಸ್ಗಳೆಲ್ಲ ಇದ್ವಲ್ಲ, ಅವನ್ನೆಲ್ಲ ವಾಶ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಕೊಟ್ಟು ಹಾಗೆ ದೇವದೀಪ ಹಚ್ಚಿದೆ. ಸಂಜೆ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದು ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿದ್ನಲ್ಲ, ಅವನ್ನೆಲ್ಲನೂ ಡ್ರೈ ಆಗಿತ್ತು, ಅವನ್ನೆಲ್ಲನೂ ಜೋಡಿಸ್ಕೊತಾ ಇದ್ದೆ. ಎಲ್ಲ ಅದ್ರ ಪಾಡಿಗೆ ಅವೆಲ್ಲ ಜೋಡಿಸಿಟ್ಕೊಂಬಿಟ್ರೆ ನನಗೆ ಅಡುಗೆ ಮಾಡೋಕ್ಕೂ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಪಾತ್ರೆ ತೊಗೊಳಕ್ಕೆ ಹೋದರೆ ಒಂದೊಂದೆಲ್ಲ ಬಿದ್ದೋಗುತ್ತೆ. ಅದಕ್ಕೆ ಎಲ್ಲನೂ ಎತ್ತಿಟ್ಕೊಂಬಿಟ್ಟೆ ಫಸ್ಟ್ ನೀಟಾಗಿ ಎಲ್ಲ ಎತ್ತಿಟ್ಕೊಂಡು ಇವಾಗ ಸಾಂಬಾರು, ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ತರಕಾರಿಗಳೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಎಲ್ಲನೂ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಅವನ್ನೆಲ್ಲ ತೊಳೆದು ನೀಟಾಗಿ ಹಚ್ಚಿಟ್ಕೊಂಡು ನೀರಲ್ಲಿ ನೆನೆಹಾಕಿ ಇಟ್ಕೊಂಡ್ಬಿಡ್ತೀನಿ. ಇವತ್ತು ಬೇರೆ ಏನೂ ಮಾಡ್ತಾಯಿಲ್ಲ, ಬರೀ ಮೊಳಕೆ ಕಟ್ಟಿ ಸಾಂಬಾರು, ಮುದ್ದೆ, ಅನ್ನ ಅಷ್ಟೇ ಮಾಡ್ತೀನಿ. ಬರ್ತಾ ವೆಯ್ಟ್ ಗೇನ್ ಆಯ್ತಾನೇ ಇದ್ದೀನಿ. ಆಯಿಲ್ದು ಮತ್ತು ಹೊರಗಡೆ ಫುಡ್ಡೆಲ್ಲ ಜಾಸ್ತಿ ಆಗೋಗಿತ್ತು. ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗಿಬಿಟ್ಟಿದೆ. ನನ್ನನ್ನು ನೋಡಿ, ಈ ವಿಡಿಯೋದಲ್ಲಿ ನನ್ನನ್ನು ನೋಡಿ ನನಗೇ ಒಂಥರ ಫೀಲ್ ಆಗೋಯ್ತು. ಇದೇನು ಇಷ್ಟು ದಪ್ಪ ಆಗ್ತಾಯಿದ್ದೀನಿ ಬರ್ತಾ ಅಂತ. ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಫುಡ್ಡು ಕಂಟ್ರೋಲ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಎಲ್ಲ ಮಾಡಬೇಕು. ನನಗಂತೂ ನನ್ನನ್ನು ನೋಡ್ಕೊಂಡೆ ನನಗೆ ಒಂಥರ ಫೀಲ್ ಆಗೋಯ್ತು. ಏನು ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ. ಮನ್ಸು ಮಾಡಿದ್ರೆ ಸಣ್ಣ ಆಗೋಗ್ಬಿಡ್ತೀನಿ, ಆದರೆ ಆ ಮನಸ್ಸೇ ಆಗ್ತಾಯಿಲ್ಲ. ಏನಾದರೂ ನೋಡಿದ ತಕ್ಷಣ ಹೊರಗಡೆ ಐಟಮ್ಸ್ಗಳು ಇವೆಲ್ಲ ನೋಡಿದ ತಕ್ಷಣ ತಂದಿದ ತಕ್ಷಣ ತಿಂದೇ ಬಿಡ್ತೀನಿ. ಇದೇ ಆಗೋಗಿದೆ ನನ್ನ ಪ್ರಾಬ್ಲಮ್ಮು. ನೋಡಿ, ಇವಾಗ ಎಲ್ಲನೂ ಬದನೆಕಾಯಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡು ಇನ್ನು ಎಲ್ಲ ಮಸಾಲೆಗೆಲ್ಲನೂ ಜೋಡಿಸ್ಕೊತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತೀನಿ ನಾನು ಇದನ್ನು ಸಾಂಬಾರನ್ನ. ಜಾಸ್ತಿ ಏನು ತುಂಬ ಹೆವಿ ಅಂದರೆ ತುಂಬ ಜಾಸ್ತಿ ಲೆಂತಾಗೇನು ಅಂದರೆ ಜಾಸ್ತಿ ಅದು ಮಾಡಬೇಕು ಇದು ಮಾಡಬೇಕಂತೇನಿಲ್ಲ. ಎಲ್ಲ ಒಂದು ಸಲ ಜೋಡಿಸ್ಕೊತೀನಿ, ಎಲ್ಲ ಹುರಿದ್ಬಿಟ್ಟು ಹಂಗೆ ಡೈರೆಕ್ಟ್ ರುಬ್ಕೊಂಡು ಕಾಳೆಲ್ಲ ಹುರಿದ್ಬಿಟ್ಟು ಸಾಂಬಾರು ಮಾಡಿಬಿಡ್ತೀನಿ ಅಷ್ಟೇ. ನೋಡಿ, ಇವಾಗೆಲ್ಲ ಆಲೂಗಡ್ಡೆ ಎಲ್ಲನೂ ಸ್ವಲ್ಪ ಆಲೂಗಡ್ಡೆ ಏನೋ ಒಂಥರ ಆಗಿತ್ತು, ತುಂಬ ದಿವಸ ಆಗಿತ್ತು ತಂದಿಟ್ಟು. ಅದಕ್ಕೆ ಅದು ಸಿಪ್ಪೆ ಎಲ್ಲನೂ ಎರೆದಿಟ್ಬಿಟ್ಟು ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಮೊಳಕೆ ಕಾಳು ಸಾಂಬಾರಿಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದ್ದರೆ ಅದೇ ಒಂಥರ ಟೇಸ್ಟ್ ಇರುತ್ತೆ. ಬರೀದು ಮಾಡೋದಕ್ಕಿಂತ ಒಂದು ಆಲೂಗಡ್ಡೆ ಇಲ್ಲ ಒಂದು ಬದನೆಕಾಯಿ ಎರಡೂ ಒಂದೊಂದು ಹಾಕಿದ್ರೇ ಚೆನ್ನಾಗಿರೋದು ಟೇಸ್ಟು. ಇಲ್ಲ ಅಂದರೆ ಮಾಡೋಕ್ಕೆ ಮನಸ್ಸಿರಲ್ಲ ಸಾಂಬಾರದು. ಮೊಳಕೆ ಕಾಳು ಸಾಂಬಾರಿಗೆ ಮುದ್ದೆ ಆಗಲಿ ಚಪಾತಿ ಆಗಲಿ ಚೆನ್ನಾಗಿರುತ್ತೆ. ತುಂಬ ಮಸಾಲೆ ಏನಿರಲ್ಲ, ಲೈಟ್ ಮಸಾಲೆ ಇರುತ್ತೆ ಇದು ಮೊಳಕೆ ಕಾಳು ಸಾರಲ್ಲಿ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮೊಳಕೆ ಕಾಳು. ನೋಡಿ, ಅವನ್ನೆಲ್ಲನೂ ತೊಳೆದಿಟ್ಕೊಂಡ್ಬಿಡ್ತೀನಿ. ಬದನೆಕಾಯಿ ಕನೆ ಬರುತ್ತೆ ಅಂದರೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ತೊಳೆದಿಟ್ಕೊಬೇಕು. ಸದ್ಯಕ್ಕೆ ನಾನೇನು ಹಾಕಿಲ್ಲ. ನೋಡಿ, ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಾಣಲಿ ಬಿಸಿಗೆ ಇಟ್ಕೊಂಡು ಇವನ್ನೆಲ್ಲನೂ ಮಸಾಲೆಗಳನ್ನ ಎಲ್ಲ ರುಬ್ಬಿಟ್ಕೊಬೇಕು, ಎಲ್ಲ ಹುರ್ಕೊಬೇಕು ನೀಟಾಗಿ. ನೋಡಿ, ಇವಾಗೆಲ್ಲ ಈರುಳ್ಳಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ, ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಂಬಾರು ಒಂಥರ ಹಸಿ ಸ್ಮೆಲ್ ಬರಲ್ಲ, ಮಸಾಲೆ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ. ಅಂದರೆ ಹೆವಿ ಮಕ್ಕು ಕೊಡ್ದಂಗೆ ಆಗುತ್ತಲ್ಲ ಆ ಥರ ಮಸಾಲೆ ಇರಲ್ಲ, ಲೈಟ್ ಮಸಾಲೆ ಇರುತ್ತೆ. ಚೆನ್ನಾಗಿ ಹುರ್ಕೊಂಡ್ರೆ ಎದೆ ಉರಿ ಅದೆಲ್ಲ ಏನೂ ಬರೋದಿಲ್ಲ. ನೋಡಿ, ಇವಾಗೆಲ್ಲ ಟೊಮೆಟೊ ಎಲ್ಲ ಒಟ್ಟಿಗೆ ಹುರ್ಕೊತಾ ಇದ್ದೀನಿ. ಕಾಯಿ ಅಷ್ಟೇ, ಕಾಯಿ ಹಾಕ್ಕೊಂಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಕಾಯಿ ತುರಿದ್ಬಿಟ್ಟು, ಅದಕ್ಕೆ ಅದನ್ನು ಸ್ವಲ್ಪ ಹುರ್ಕೊತೀನಿ. ಹಂಗೆ ಹಸಿದು ಹಾಕ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿಂದ ಡೈರೆಕ್ಟಾಗಿ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಟ್ರೆ ಅದೊಂಥರ ಬೆಳ್ಳಗೆ ಮೇಲೆ ತರ್ತರಿ ಥರ ಏನೋ ಒಂಥರ ಬಂದ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದು ತೆಂಗಿನಕಾಯಿ ಇವಾಗ ಗುರುವಾರ ದಿವಸ ಹೊಡೆದ್ಬಿಟ್ರೆ ಅದನ್ನೆಲ್ಲ ತುರಿದ್ಬಿಟ್ಟು ಒಂದು ಕವರಲ್ಲಿ ಕಟ್ಬಿಟ್ಟು ಫ್ರೀಝರ್ಲಿ ಇಟ್ಬಿಡ್ತೀನಿ. ಅದು ಬೇಕಾದಾಗ ಯೂಸ್ ಮಾಡ್ಕೊತೀನಿ. ಜಾಸ್ತಿ ಇವಾಗ ಹಂಗಂಗೆ ಇಟ್ಕೊಂಡು ಅವೆಲ್ಲ ಮಾಡಲ್ಲ. ನಾನು ಒಂದು ಕಾಯಿನ ಒಂದು ವಾರ ಹತ್ತತ್ರ ಯೂಸ್ ಮಾಡ್ತೀನಿ. ಜಾಸ್ತಿ ಏನಕ್ಕೂ ನಾನು ಕಾಯಿ ಯೂಸ್ ಮಾಡಲ್ವಲ್ಲ, ಅದಕ್ಕೇ. ಇವಾಗ ನೋಡಿ, ಅದನ್ನೆಲ್ಲ ಇವಾಗ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ, ನೋಡಿ ಇವಾಗ ಕಡಲೆ ಹಾಕ್ಕೋತಾ ಇದ್ದೀನಿ, ಮತ್ತು ಗಸಗಸೆ ಸ್ವಲ್ಪ ಹಾಕ್ಕೋತೀನಿ. ಮತ್ತು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ರೆ 2.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋತೀನಿ. ಅಷ್ಟು ನೀಟ್ ಹಾಕ್ಕೊಂಡು
ರುಬ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕಿತ್ತು, ನಂತರ ಕೊತ್ತಂಬರಿ ಸೊಪ್ಪು ತಂದಿಲ್ಲ. ನಿನ್ನೆಯಿಂದ ಇದೇ ಹೇಳ್ತಾಯಿದ್ದೀನಿ, ತಂದೇ ಇಲ್ಲ, ತರಬೇಕು. ಇವಾಗ ನೋಡಿ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು 1 ಸ್ಪೂನ್ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ರುಬ್ಕೊತೀನಿ. ಈ ಸಾಂಬಾರು ಚೆನ್ನಾಗಿರುತ್ತೆ, ನಮಗೆಲ್ಲರಿಗೂ ಇಷ್ಟ. ನಮ್ಮ ಮನೆಯಲ್ಲಿ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆಲ್ಲನೂ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಬೇಕು, ತರ್ತರಿ ಎಲ್ಲ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈಗ ಒಂದು ಕಡೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಕಾಳು ಮೊಳಕೆ ಕಟ್ಟಿದ್ನಲ್ಲ, ಮೊನ್ನೆ ನಾನು ಮೊಳಕೆ ಕಟ್ಟಿ ಎತ್ತಿಟ್ಟಿದ್ದು ಫ್ರಿಜ್ಜಲ್ಲಿ, ಸಾಂಬಾರು ಮಾಡೇ ಇರಲಿಲ್ಲ. ಇವತ್ತು ಸಾಂಬಾರು ಮಾಡ್ತಿದ್ದೀನಿ. ಸ್ವಲ್ಪ ಉದ್ದುದ್ದ ಬಂದುಬಿಟ್ಟಿದೆ ಮೊಳಕೆ ಎಲ್ಲನೂ. ಇವಾಗ ತೊಳೆದಿಟ್ಕೊಂಡಿದ್ದೀನಿ ಅದು ಮೊಳಕೆ ಕಾಳನ್ನು. ನೋಡಿ ಇವಾಗ ಜಾರಲ್ಲಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈ ಹದದಲ್ಲಿ ನಾನು ತೋರಿಸಿದ್ನಲ್ಲ ಆ ಹದದಲ್ಲಿ ರುಬ್ಕೊಬೇಕು. ಇನ್ನೊಂದು ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಬೇಕಾದರೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಬೇಕು. ಹುರ್ಕೊಂಡು ಆಮೇಲೆ ಕಾಳು ಹಾಕ್ಕೊಂಡು ಒಂದು 5 ನಿಮಿಷ ಹುರಿಬೇಕು. ನೋಡಿ ಸಾಸಿವೆ ಎಲ್ಲ ಚಿಟ್ಕೊಡ್ತಾಯಿದೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಬೇಕಾದರೆ ನೀವು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ, ನಾನು ಈರುಳ್ಳಿ ಏನು ಹಾಕ್ಕೊಂಡಿಲ್ಲ. ಇವಾಗ ಕಾಳು ಹಾಕ್ಕೊತಿದ್ದೀನಿ. ಕಾಳನ್ನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಕಾಳಲ್ಲೂ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಂಗೆ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ನಂಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೇ ಮೊಳಕೆ ಕಾಳು ಸಾಂಬಾರು ಟೇಸ್ಟಾಗಿ ಬರೋದು ಮತ್ತು ಇಷ್ಟ ಆಗೋದು ಕೂಡ. ಹಂಗೆ ಕಾಳ್ದು ಮಾಡ್ತಾರೆ ಅದೆಲ್ಲ ನಂಗೆ ಇಷ್ಟನೇ ಆಗೋದಿಲ್ಲ. ನೋಡಿ ಇವಾಗ ಆಲೂಗಡ್ಡೆ ಬದನೆಕಾಯಿನೂ ಹಾಕ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಆದಮೇಲೆ ಮಸಾಲೆ ಹಾಕ್ಕೊತೀನಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲನೂ ಕೂಡ ಅಷ್ಟೇ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಎಲ್ಲನೂ ಹುರ್ಕೊಂಬಿಟ್ಟಿದ್ದೀನಿ. ಆದರೂ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಅಂತ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ಈಗ ಜಾರೆಲ್ಲ ತೊಳಿಬೇಕಿತ್ತಲ್ಲ, ಅದು ಹಂಗೆ ನೀರು ಹಾಕ್ಕೊಂಡು ಅದರಲ್ಲೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊತೀನಿ, ತುಂಬ ಗಟ್ಟಿಯಾಗಿ ಮಾಡೋಕ್ಕೋಗೋದಿಲ್ಲ ಮಸಾಲೆ ಸಾಂಬಾರು. ಇವಾಗ ಸ್ವಲ್ಪ ಬೇಸಿಗೆ ಬೇರೆ, ಗಟ್ಟಿಯಾಗಿರೋದು ಏನು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಅದು ಮಸಾಲೆ ಸಾರು ಬೇರೆ ಒಂಥರ ಎದೆ ಉರಿ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಲೈಟಾಗಿ ತೆಳ್ಳಗೆ ಮಾಡ್ಕೊತೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿರ್ತೀನಿ. ಕುದ್ದಾದಮೇಲೆ ಒಂದು ವಿಜಿಲ್ ತೊಗೋತೀನಿ. ಕುಕ್ಕರ್ ಲಿಡ್ ಮುಚ್ಚಿ ನೋಡಿ ಇವಾಗ ತಿರುಗಿಸ್ತಾ ಇದ್ದೀನಿ. ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ. ಕುದಿಯೋಕೆ ಬಿಟ್ಟಾದಮೇಲೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ತೊಗೋತೀನಿ ಸಾಕು. ಹಸಿ ನೆಂದಿರುತ್ತಲ್ವ ಮೊಳಕೆ ಕಾಳು, 1 ವಿಜಿಲ್ ತೊಗೊಂಡ್ರೆ ಸಾಕು, ಬೆಂದೋಗುತ್ತೆ. 2-3 ವಿಜಿಲೆಲ್ಲ ತೊಗೊಂಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇವಾಗ ನೋಡಿ ಅದು ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗಂತೂ ಯಾಕೋ ಆಫೀಸಿಂದ ಬರೋದು, ಇಲ್ಲಿ ಕೆಲಸ ಮಾಡೋದು ಇಷ್ಟ ಆಗ್ತಾಯಿದೆ. ಮತ್ತು ವೆಯ್ಟ್ ಗೇನ್ ಆಗ್ತಿರೋದಕ್ಕೂ ನನಗೊಂಥರ ಟೆನ್ಷನ್ ಆಗೋಗ್ಬಿಟ್ಟಿದೆ. ಇದೇನಪ್ಪ ಈ ಥರ ಆಗ್ತಾಯಿದ್ದೀನಿ ಬರ್ತಾ ಅಂತ. ವೆಯ್ಟ್ ಲಾಸ್ ಮಾಡಬೇಕು ಹಂಗಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ. ಇನ್ನೂ ಜಾಸ್ತಿ ತಿಂತಾಯಿರ್ತೀವಿ ಅಷ್ಟೇ. ಅದಕ್ಕೆ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಿಲ್ಲ. ಆದರೆ ವೆಯ್ಟ್ ಲಾಸ್ ಆಗಬೇಕು, ಪ್ರಯತ್ನ ಪಡ್ತೀನಿ. ಮಾಡಲೇಬೇಕು, ಪ್ರಯತ್ನ ಅಲ್ಲ ಮಾಡಲೇಬೇಕು, ಇಲ್ಲಾಂದರೆ ತೀರಾ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ಈಗಲೇ ಆಗೋಗ್ಬಿಟ್ಟಿದ್ದೀನಿ. ನೋಡಿ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡಿದ್ರೆ ನಮ್ಮ ಮನೆಗೆ ಸ್ವಲ್ಪನೇ ಅನ್ನ ತಿನ್ನೋದು. ನನ್ನ ಮಗ ಅನ್ನನೇ ತಿನ್ನೋದು. ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ಇಡ್ತೀನಿ ಅಷ್ಟೇ. ಈಗ ಈ ಕಡೆ ಇದು ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಮುದ್ದೆ ಮಾಡಿಬಿಡ್ತೀನಿ. ಮುದ್ದೆ ಮಾಡೋವಾಗೂ ಅಷ್ಟೇ 2-3 ಮುದ್ದೆ ಮಾಡಿದ್ದೆ. ತಿನ್ನೋಕ್ಕೆ ಒಂಥರ ಭಯ ಆಗೋಯ್ತು. ಇವಾಗೂ ನಾನು ಚೆನ್ನಾಗಿ ತಿನ್ಬಿಟ್ಟೆ ಮತ್ತೆ ದಪ್ಪ ಆಗ್ಬಿಡ್ತೀನಲ್ಲಪ್ಪ ಅಂತ ಯೋಚನೆಗೆ ಒಂದೇ ಒಂದು ಚಿಕ್ಕದಾಗಿ ಚೂರು ಮುದ್ದೆ ಇಟ್ಕೊಂಡು ಊಟ ಮಾಡಿದೆ ಇವತ್ತು. ಹಂಗೆ ಕಂಟ್ರೋಲ್ ಮಾಡಬೇಕು. ಒಂದು ಸಲ ಇದ್ದಿದ್ದ ಮನಸ್ಸು ಒಂದು ಸಲ ಇರೋದಿಲ್ಲ. ಇವಾಗ ಹಿಂಗೆ ಅನ್ಕೊತೀನಿ, ಅಯ್ಯೋ ಆಮೇಲೆ ಬಿಡು ಇನ್ನೇನು ಎಷ್ಟು ದಿವಸ ಬದುಕ್ತೀವೋ ಏನೋ ಅಂತ ಆ ಥರ ಅನ್ಕೊತೀನಿ. ನನ್ನ ಮನಸ್ಸು ನನಗೇ ಒಂಥರ ಆಗ್ಬಿಟ್ಟಿದೆ. ನನ್ನ ನೋಡ್ಕೊಂಡು ನನಗೇ ಒಂಥರ ಇದೇನು ಈ ಥರ ಆಗ್ತಾಯಿದ್ದೀನಿ ಅಂತ ಫೀಲ್ ಆಗ್ತಾಯಿದೆ. ಈ ಕಡೆ ನೋಡಿ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ನೀರು ಕುದಿಯೋಕೆ ಇಟ್ಬಿಟ್ಟು ಸ್ವಲ್ಪ 1-2 ಗ್ಲಾಸಷ್ಟು ನೀರು ಇಟ್ಟಿದ್ದೀನಿ. ನೀರು ಇಟ್ಬಿಟ್ಟು
ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿಟ್ಟು ಹಾಕ್ತೀನಿ. ಸ್ವಲ್ಪ ಹಸಿಟ್ಟು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ ಅದಕ್ಕೇ. ನೋಡಿ ಅದೆಲ್ಲ ಕುದಿ ಬಂದಮೇಲೆ ಎಲ್ಲನೂ ಅಂದರೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಬಿಸಿ ಆಗೋಕ್ಕೆ. ಆಮೇಲೆ ತೊಳೆಸ್ಬಿಟ್ಟು ಇವಾಗ ಮುದ್ದೆ ಕಟ್ಕೊತಾಯಿದ್ದೀನಿ. ಜಾಸ್ತಿ ನಾನು ಕೆಳಗಡೆ ಇಟ್ಬಿಟ್ಟೇ ಅಂದರೆ ತೊಳೆಸೋದು. ಅದು ಇದು ಆ ಕಡ್ಡಿಲಿ ಅಂದರೆ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಗಂಟು ಬರೋಲ್ಲ, ಏನಿಲ್ಲ. ನಾವು ಸಾಲ್ಟ್ ಹಾಕಿರ್ತೀವಲ್ಲ, ಆಲ್ಮೋಸ್ಟ್ ಗಂಟು ಬರೋಲ್ಲ. ನೀಟಾಗಿ ಆದರೆ ತೊಳೆಸ್ಕೊಬೇಕು ನೀಟಾಗಿ. ಅಂದರೆ ನೀಟಾಗಿ ಕಡ್ಡೀಲಿ ಅಂದರೆ ಮುದ್ದೆ ಕೋಲಲ್ಲಿ ನೀಟಾಗಿ ಎದುರು ಕೋಲು ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ನೈಸಾಗೂ ಬರುತ್ತೆ ಮುದ್ದೆ, ಒಡ್ಕಾಗೋದಿಲ್ಲ. ನೋಡಿ ಇವಾಗ ಅದನ್ನೆಲ್ಲ ಮುದ್ದೆ ಕಟ್ತಾಯಿದ್ದೀನಿ. ಮುದ್ದೆ ಕಟ್ಟೋವಾಗೆಲ್ಲ ಇದೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ, ಹೆಂಗೆ ಮಾಡೋದು, ಏನು ಮಾಡೋದು, ಯಾವ ಥರ ವೆಯ್ಟ್ ಲಾಸ್ ಮಾಡೋದು ಅಂತ. ನನಗೆ ಇವತ್ತು ಫುಲ್ಲು ಅದೇ ಯೋಚನೆ ಆಗೋಗ್ಬಿಟ್ಟಿದೆ. ಏನು ಮಾಡೋದೋ ಏನೋ ಗೊತ್ತಾಗ್ತಾಯಿಲ್ಲ. ಬೆಳಗ್ಗೆ ಎದ್ದು ವಾಕ್ ಮಾಡೋಕ್ಕೂ ಎದ್ದು ಹೋಗೋಕ್ಕೂ ಆಗ್ತಾಯಿಲ್ಲ. ಮಲಗಿದ್ರೆ ಒಂದು 5 ನಿಮಿಷ ಎದ್ದೇಳಬೇಕು ಅಂತ 6 ಗಂಟೆ ಆದ್ರೂ ಇನ್ನೊಂದು 5 ನಿಮಿಷ ಮನ್ಕೊಂಡು ಎದ್ದೇಳೋಣ ಅಂತ ಆ ಥರ ಮನಸ್ಸು. ಏನು ಮಾಡೋದು. ನೋಡಿ ಇನ್ನೊಂದು ಮುದ್ದೆ ಕಟ್ತಾಯಿದ್ದೀನಿ. 3 ಮುದ್ದೆ ಕಟ್ಕೊತೀನಿ. ನನ್ನ ಮಗಂಗೆ ಅರ್ಧ, ಅವನು ಮುದ್ದೆ ಒಂದೊಂದು ಸಲ ತಿಂತಾನೆ, ಒಂದೊಂದು ಸಲ ತಿನ್ನೋದಿಲ್ಲ. ಅದಕ್ಕೆ 3 ಕಟ್ಟಿರ್ತೀನಿ. ನಾನು ಇವತ್ತು ಸ್ವಲ್ಪನೇ ನನ್ನ ಮಗ ತಿಂತಾನಲ್ಲ ಅಷ್ಟು ಮುದ್ದೆ ಮಾತ್ರ ಹಾಕ್ಕೊಂಡು ತಿಂದೆ. ಅನ್ನನೂ ತಿನ್ನೋಕೆ ಹೋಗಲಿಲ್ಲ. ಫೀಲ್ ಆಗ್ತಾಯಿದೆ ಬರ್ತಾ ಊಟ ಮಾಡೋಕ್ಕೂ ಮನಸ್ಸು ಆಗ್ತಾಯಿಲ್ಲ. ನೋಡಿ ಲಾಸ್ಟ್ ಇನ್ನೊಂದು ಮುದ್ದೆ ಕಟ್ಬಿಟ್ಟು ಅದನ್ನು ಎಲ್ಲನೂ ನೆನೆಯೋಕೆ ಇಟ್ಬಿಡ್ತೀನಿ. ನೆನೆಯೋಕೆ ಇಟ್ಬಿಟ್ಟು ಬೆಳಗ್ಗೆ ತೊಳ್ಕೊತೀನಿ. ಇವಾಗ ಇದ್ದಿದ್ದು ಜಾರು ಅವೆಲ್ಲ ಇದ್ವಲ್ಲ, ಆವಾಗಲೇ ಎಲ್ಲ ಮಾಡಿದ್ದು ಅವನ್ನೆಲ್ಲ ತೊಳೆದಿಟ್ಕೊಂಬಿಡ್ತೀನಿ. ಅವೆಲ್ಲ ಪಾತ್ರೆ ತೊಳೆದಿಟ್ಕೊಂಬಿಟ್ಟು ಸ್ಟವೆಲ್ಲ ಒರೆಸ್ಕೊಂಬಿಡ್ತೀನಿ. ಸ್ಟವೆಲ್ಲ ಒರೆಸಿಟ್ಬಿಟ್ಟು ಆಮೇಲೆ ನಮ್ಮ ಮನೆಯವರೆಲ್ಲ ನಿಧಾನಕ್ಕೆ ಊಟ ಮಾಡ್ಕೋತಾರೆ. ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸು. ನಮ್ಮ ಮನೆಯವ್ರು ನ್ಯೂಸ್ ಆದಮೇಲೆ ಊಟ ಮಾಡೋದು. ಅದಕ್ಕೆ ನಾನು ಏನು ನೈಟ್ ಹೊತ್ತೇನು ಪಾತ್ರೆ ತೊಳೆಯಲ್ಲ. ಇವಾಗ ಅಡುಗೆ ಮಾಡಿದ್ದು ಉಳಿಯುತ್ತಲ್ಲ ಅವನ್ನಷ್ಟು ನೀಟಾಗೆಲ್ಲ ತೊಳೆದಿಟ್ಕೊಂಬಿಡ್ತೀನಿ. ಇನ್ನು ತಿಂದಿದ್ದ ತಟ್ಟೆ ಎಲ್ಲನೂ ಬೆಳಗ್ಗೆ ಎದ್ದು ತೊಳ್ಕೊತೀನಿ ಅಷ್ಟೇ. ಯಾಕಂದರೆ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಊಟ ಮಾಡೋದು, ಯಾವಾಗ ಬೇಕು ಅನಿಸ್ದಾಗ ಊಟ ಮಾಡಿರ್ತಾರೆ, ಅವಾಗ ನನಗೆ ಮನಸ್ಸಿರಲ್ಲ ತೊಳೆಯೋದಕ್ಕೆ. ಸೊ ಅದಕ್ಕೆ ನಾನು ಬೆಳಗ್ಗೆನೇ ತೊಳ್ಕೊಂಬಿಡ್ತೀನಿ. ನೋಡಿ ಈ ಥರ ಮುದ್ದೆ ಇಟ್ಟಮೇಲೆ ನಮ್ಮ ಮನೇಲಿ ಅದೊಂದು ಸಂಪ್ರದಾಯ ಹೇಳ್ಕೊಟ್ಟಿದ್ದಾರೆ, ಮುದ್ದೆ ಕೈ ಮುಗಿಬೇಕು ಅಂತ. ದೇವ್ರ ಸಮಾನ ಊಟ ಅಂತ. ಅದಕ್ಕೆ ಅದು ಕೈ ಮುಗಿದ್ಬಿಟ್ಟು ಇವನ್ನ ಎಲ್ಲ ತೊಳ್ಕೊಂಬಿಡ್ತೀನಿ. ತೊಳೆದ್ಬಿಟ್ಟು ನಾನು ಊಟ ಮಾಡಿದೆ. ಊಟ ಮಾಡಿ ಇನ್ನು ಮಿಕ್ಕಿದ್ದು ನಮ್ಮ ಮನೆಯವರೆಲ್ಲ ಆಮೇಲೆ ಊಟ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋಣ ಅಂತ ಈ ವಿಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮಲಗೋ ಅಷ್ಟೊತ್ತಿಗೆ ಸುಮಾರು 11 ಗಂಟೆನೇ ಆಗೋಗುತ್ತೆ. ಸ್ಲೋ ಅಪ್ಲೋಡ್ ಆಗೋದು. ನನ್ನ ಡೇಟಾನೇ ಸ್ಲೋನೋ ಏನೋ ಗೊತ್ತಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.